The food served here is great, but then the waiting line is too long. Behavior of the staff is very rude ಅಂತ ಬರ್ತಿದ್ದಾರೆ. So we are next to Meghana's ಬಿರಿಯಾನಿ. ಇಲ್ಲಿ ಬಿರಿಯಾನಿ ಚೆನ್ನಾಗಿದೆಯಾ ಇಲ್ವಾ ಮತ್ತೆ ರಿವ್ಯೂಸ್ನ ಬರ್ಸ್ ಮಾಡೋಣ. ಇವತ್ತು ನಾವು ನಮ್ಮ ಬೆಂಗಳೂರಲ್ಲಿರೋ ನಂಬರ್ 1 ಬಿರಿಯಾನಿ ಜಾಗ ಯಾವುದು ಅಂತ ಟೆಸ್ಟ್ ಮಾಡ್ತಾ ಇದೀವಿ. ಇದನ್ನ ಟೆಸ್ಟ್ ಮಾಡೋದಕ್ಕೆ ನಾವು ಜಾಗದ ಆಂಬಿಯನ್ಸ್, ಸರ್ವಿಸ್ ಮತ್ತೆ ಟೇಸ್ಟ್ ಆಫ್ ದ ಫುಡ್ ನೋಡ್ತಾ ಇದೀವಿ. ಇದರಲ್ಲಿ ನಾವು ಫಸ್ಟ್ ಹೋಗಿದ್ದು ಮೇಘನಾಸ್ ಬಿರಿಯಾನಿ. ಮತ್ತೆ ಇಲ್ಲಿ ವೇಟಿಂಗ್ ಟೂ ಲಾಂಗ್ ಅಂತ. ಆಕ್ಚುಲಿ ಇಲ್ಲಿ ವೇಟಿಂಗ್ ಟೂ ಲಾಂಗ್ ಇದೆ, ಬಟ್ ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ದಟ್ಸ್ ದ ಪ್ರಾಬ್ಲಮ್. ವೇಟಿಂಗ್ ಇದೆಯಾ? 2 minutes 2 minutes ವೇಟ್ ಮಾಡಕ್ಕೆ ಹೇಳಿದ್ದಾರೆ. 2 minutes ಆಗಿದೆ. ವೇಟಿಂಗ್ ಆಕ್ಚುಲಿ 2 minutes ಇದೆ. ಟೇಬಲ್ ಫುಡ್ ತುಂಬಾ ಜನ ವೇಟ್ ಮಾಡ್ತಾನೆ ಇದ್ರು. ಮತ್ತೆ ಇಲ್ಲಿದ್ದು ಸ್ಟಾಫ್ ತುಂಬಾ ರೂಡ್ ಅಂತ. ಇದನ್ನ ಟೆಸ್ಟ್ ಮಾಡೋಣ. ಚಿಕನ್ ಬಿರಿಯಾನಿ ನೋಡೋದೇ ಇಲ್ಲ. ಚಿಕನ್ ಬಿರಿಯಾನಿ ಒನ್ ಚಿಕನ್ ಬಿರಿಯಾನಿ. ಇಲ್ಲಿನ ಬಿರಿಯಾನಿ ಆಯಿಲಿ ಇರುತ್ತೆ, ಮತ್ತೆ ಇಲ್ಲಿನ ಸ್ಟಾಫ್ ಸ್ವಲ್ಪ ರೂಡ್ ಇದ್ದಾರೆ. ವೇಟಿಂಗ್ ಏನು ಅಷ್ಟೊಂದೇನಾಗಲಿಲ್ಲ. ಆಲ್ಮೋಸ್ಟ್ 2 minutes ಆಯಿತು. ಇಟ್ ವಾಸ್ ಓಕೆ, ಬಟ್ ತುಂಬ ಕ್ರೌಡೆಡ್ ಇತ್ತು. ತುಂಬ ಜನ ವೇಟ್ ಮಾಡ್ತಿದ್ರು ಕೂಡ. ಬೋನ್ಲೆಸ್ ಅಲ್ಲ, ರಾಯ್ತ ಹಾಕೊಂಡು ಇದಿಲ್ಲ ಅಂದರೆ ಇದೇನೂ ಇಲ್ಲ. ದಿಸ್ ಇಸ್ ವೆರಿ ನೈಸ್. ಬಿರಿಯಾನಿ ಚೆನ್ನಾಗಿದೆಯಾ? ಆಯಿಲಿ ಅಂತ ಹೇಳ್ತಾರೆ ಜನ. ಆಯಿಲಿ ಇದೆ. ಟೂ ಆಯಿಲಿ ಆರ್ ನಾರ್ಮಲ್? ಎಷ್ಟೊತ್ತು ಕಾದ್ರಿ ಆಚೆಗಡೆ? ಹೊರಗಡೆ ಎಷ್ಟೊತ್ತು ಕಾದ್ರಿ? ಲೈಕ್ ವೇಟಿಂಗ್ ಎಷ್ಟಿತ್ತು? ಸ್ಟಾಫಿನ ಅಷ್ಟೊಂದೇನು ರೂಡ್ ಅನಿಸ್ಲಿಲ್ಲ, ಬಿಕಾಸ್ ದೇ ಆರ್ ಜಸ್ಟ್ ಡೂಯಿಂಗ್ ದ ಜಾಬ್. ಬಿರಿಯಾನಿ ವಾಸ್ ಗುಡ್. ಆ್ಯಕ್ಚುಲಿ ಆಯಿಲಿ ಇದೆ ನೋಡಿ ನನ್ನ ತಟ್ಟೆಯಲ್ಲಿ. ಇಲ್ಲೆಲ್ಲ ತುಂಬ ಆಯಿಲಿನೇ ಕಾಣ್ತದೆ. ಬಟ್ ಐ ಮೀನ್ ಬಿರಿಯಾನಿಯಲ್ಲಿ ಆಯಿಲ್ ಇಲ್ಲ ಅಂದರೆ ಗೊತ್ತಿಲ್ಲ ಇನ್ನು ಯಾವುದ್ರಲ್ಲಿ ಇರಬೇಕು. ಬಿರಿಯಾನಿಯಲ್ಲಿ ಆಯಿಲ್ ಇಷ್ಟಾದರೂ ಇರಲೇಬೇಕು. 79 ಆಗಿದೆ ಬಿಲ್ಲು. 379 ಪ್ರೈಸ್. ಅಕಾರ್ಡಿಂಗ್ ಟು ಪ್ರೈಸ್ ಒಂದು ಬಿರಿಯಾನಿಗೆ ಇಟ್ಸ್ ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಅನಿಸ್ತದೆ. ಒಂದು ಬಿರಿಯಾನಿಯಲ್ಲಿ ಇಬ್ಬರು ತಿನ್ನೋಷ್ಟು ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ. 18 days ಇಂದ ಶುರು ಆಗಿದ್ದು ಕರ್ನಾಟಕದಲ್ಲೇನಾ? 7 ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ದು 8 ಬ್ರಾಂಚಸ್ ಇದೆ ಇವಾಗ. ಮತ್ತೆ 7 ಕ್ಲೌಡ್ ಕಿಚನ್ಸ್ ಇದೆ. ಸ್ವಿಗ್ಗಿ, ಝೊಮ್ಯಾಟೊ, ಓನ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಈಗ ನಾವು ಜಯನಗರ ಎಂಪೈರಲ್ಲಿದ್ದೀವಿ. ಈ ಬ್ಯಾಚ್ ಸರ್ವಿಸ್ ಅದಿಲ್ಲಿ ಮೇಕ್ ಯು ವೇಟ್ ಫಾರ್ ಟೂ ಲಾಂಗ್. ಆರ್ಡರ್ ಮಾಡಿದ್ಮೇಲೆ ಇವರಿಗೆ ಜಾಸ್ತಿ ಹೊತ್ತು ವೇಟ್ ಮಾಡಿಸ್ತಾರಂತೆ ಇಲ್ಲಿ. ಮತ್ತು ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಇಲ್ಲಿರೋ ಸ್ಟಾಫ್ ಕೂಡ ತುಂಬ ರೂಡ್ ಅಂತೆ. ಅದಾದಮೇಲೆ ಇವರು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಬೇರೆ ಯಾವುದೋ ಬಿರಿಯಾನಿ ಕೊಟ್ಟರಂತೆ. ಓನ್ಲಿ 12 ರೂಪಾಯಿ ಮಾತ್ರ. ಸೊ ಆರ್ಡರ್ ಕರೆಕ್ಟಾಗಿ ತೊಗೊಳ್ಳಲ್ಲ, ಮತ್ತು ಆರ್ಡರ್ ತೊಗೊಂಡು ತುಂಬ ಹೊತ್ತು ವೇಟ್ ಮಾಡಿಸ್ತಾರೆ ಅಂತ ಕಂಪ್ಲೇಂಟ್ ಇದೆ. ಲೆಟ್ಸ್ ಗೋ. ಓಕೆ, ಇವಾಗ ಬಂದು ಕುತ್ಕೊಂಡ್ವಿ. ಇಲ್ಲಿನ ಬೇಸಿಕಲಿ ಮೇನ್ ರಿವ್ಯೂ ಎಲ್ಲ ಕಡೆ ಬಂದಿದ್ದೇನು ಅಂದರೆ ಇಲ್ಲಿ ಆರ್ಡರ್ ತೊಗೊಂಡು ಸರ್ವಿಸ್ ತುಂಬ ಲೇಟ್ ಮಾಡ್ತಾರೆ, ಮತ್ತು ನೀವು ಆರ್ಡರ್ ಮಾಡೋದೇ ಒಂದು, ಕೊಡೋದೇ ಒಂದು ಅಂತ. ಸೊ ಇದನ್ನು ನೋಡೋಣ. ಇವಾಗ ಕುತ್ಕೊಂಡಿದ್ವಿ. ನನಗೆ ಬಿರಿಯಾನಿ ಒಂದು ಟೇಸ್ಟ್ ಮಾಡಲೇಬೇಕು. ಒಂದು ಬಿರಿಯಾನಿ ಜೊತೆ ಬೇರೆ ಏನಾದ್ರು ಆರ್ಡರ್ ಮಾಡೋಣ ಅಂತ ನನಗೆ ಅನಿಸ್ತದೆ. ಬೇರೆ ಏನಾದ್ರು ತಿನ್ನೋಣ ಆಯಿತಾ? ಇದು ತಿನ್ನೋಣ. ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡಬೇಕು ಅನಿಸಿದೆ. ಅವ್ರು ಬರಲೇ ಇಲ್ಲ. ತುಂಬ ಇದೆ ವೆರೈಟಿ ಬಿರಿಯಾನಿ. ಸೊ ಕೆನ್ ಐ ಹ್ಯಾವ್ 1 ಚಿಕನ್ ಬಿರಿಯಾನಿ ಬೋನ್ಲೆಸ್, ಮತ್ತು ಇದು ಗುಲಾಬ್ ಜಾಮೂನ್ ಐಸ್ ಕ್ರೀಮ್, ಇದೊಂದು ಅಷ್ಟೇ. ಇವಾಗ ಆರ್ಡರ್ ಮಾಡಿದ್ವಿ. ಟೈಮರ್ ಇರೋಣ ಅದರಲ್ಲಿ ಎಷ್ಟೊತ್ತಾದ್ಮೇಲೆ ಕೊಡ್ತಾರೆ ಅಂತ. ಓಕೆ, ಸ್ವಲ್ಪ ಲೇಟಿಗೆ ಶುರು ಮಾಡ್ತೀವಿ, ಬಟ್ ಟೈಮರ್ ಹಾಕ್ತಿದ್ದೀನಿ. ನೋಡೋಣ ಎಷ್ಟು ಹೊತ್ತಾದಮೇಲೆ ಅವ್ರು ನಮ್ಮ ಆರ್ಡರ್ ತೊಗೊಂಬರ್ತಾರೆ ಅಂತ. ಆ್ಯಕ್ಚುಲಿ ಅನ್ಫೇರ್ ಅಡ್ವಾಂಟೇಜ್, ಯಾಕೆಂದರೆ ನಾನು ಟೈಮರ್ ಆವಾಗ ಸ್ಟಾರ್ಟ್ ಮಾಡಬೇಕಾಗಿದೆ. ಬಟ್ ಇಲ್ಲಿಂದ ನಾನು ಟೈಮರ್ ಆನ್ ಮಾಡಿಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡ್ತೆ. ದೆನ್ ಫೈನಲಿ ಆಫ್ಟರ್ 8 minutes ಥ್ಯಾಂಕ್ ಯು. ಕರೆಕ್ಟಾಗಿ 7.5 minutes ಆಯಿತು. 7 ಮಾಡ್ಕೋಬೇಕಾ? ನಾವೇ ಮಾಡ್ಕೋಬೇಕು. ಮತ್ತು ಇವ್ರದ್ದು ರೈತ, ಅಲ್ಲಿ ನಾವು ಆರೆಂಜ್ ಕಲರ್ ರೈತ ನೋಡಿದ್ವಿ, ಇಲ್ಲಿ ಗ್ರೀನ್ ಕಲರ್ ರೈತ. ಗ್ರೀನ್ ಕಲರ್ ಸಾಂಬಾರ್. ಇದು ರೈತ, ಫಸ್ಟ್ ಈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ ಬಿರಿಯಾನಿಗೆ ಈ ಬಿರಿಯಾನಿಗೆ ಡಿಫ್ರೆನ್ಸ್ ಏನು ಅಂದರೆ, ಆ ಬಿರಿಯಾನಿ ಕೆಳಗೆ ಬರೀ ಬಿರಿಯಾನಿ ರೈಸ್ ಇತ್ತು, ಮೇಲೆ ಚಿಕನ್ ಇತ್ತು. ಈ ಬಿರಿಯಾನಿ ಎಲ್ಲ ಮಿಕ್ಸ್ ಮಾಡಿ ಬಿರಿಯಾನಿ ಮಾಡಿದ್ದಾರೆ. ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು. ಸಾಂಬಾರ್ ಜೊತೆ ಇನ್ನೂ ಚೆನ್ನಾಗಿದೆ. ಇಲ್ಲಿ ಸ್ಟಾಫ್ ರೂಡ್ ಅಂತಾರೆ. ಸ್ಟಾಫ್ಸ್ ಆ್ಯಕ್ಚುಲಿ ಕೇರೆ ಮಾಡ್ತಿಲ್ಲ. ಅಲ್ಲಾದರೂ ಸ್ವಲ್ಪ ಅಟೆನ್ಷನ್ ಕೊಡ್ತಾಯಿದ್ರು, ಇಲ್ಲಿ ಕೇರೆ ಮಾಡ್ತಿಲ್ಲ. ಔಟ್ ಆಫ್ 10 8 ಕೊಡ್ತೀನಿ. ನನ್ನ ಲೈಫಲ್ಲಿ ಬೆಸ್ಟ್ ಬಿರಿಯಾನಿ ಇಲ್ಲಿ ಗೊತ್ತಾ ತಿಂದಿದ್ದು? ದುಬೈಯಲ್ಲಿ. ಎಷ್ಟು ಡ್ರೈ ಫ್ರೂಟ್ಸ್ ಹಾಕಿದ್ರು ಅಂದರೆ ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ದುಬೈಯಲ್ಲಿ. ನಾವು ಊಟ ವೇಸ್ಟ್ ಮಾಡ್ತಿಲ್ಲ, ಪಾರ್ಸಲ್ ಮಾಡ್ಕೊಂಡೋಗಿ ನಮ್ಮ ಅಣ್ಣ ಕೊಡ್ತೀನಿ. ನಮ್ಮ ಅಣ್ಣ ಸೊ ಪಾರ್ಸಲ್ ಪ್ಲೀಸ್. ಮೇ ಬಿ ಅವ್ರು ನೋಡಿಲ್ಲ ಅನ್ಸುತ್ತೆ, ನಾನು 2-3 ಸಲ ಕರೆದಿದ್ದು. ಬೆನಿಫಿಟ್ ಆಫ್ ದ ಡೌಟ್ ಕೊಟ್ಬಿಡೋಣ. ತಿಂದು ನಾನು ಹೊಟ್ಟೆ ದಪ್ಪ ಆಗೋಗ್ಬಿಡ್ತು. ಈ ಥರ ವಿಡಿಯೋಸ್ ಮಾಡಿಕೊಂಡು ತಿಂದು 2-3 kg ಜಾಸ್ತಿ ಆಗಿಬಿಡುತ್ತೆ ನನ್ನ.
ಇದು ನೋಡಿ ಫುಲ್ ಗುಲಾಬ್ ಜಾಮೂನ್ ಲೇಯರ್ಸ್ ಇದೆ. ನಾನು ಚಿಕ್ಕಳಿರ್ಬೇಕಾದ್ರೆ ನಮ್ಮ ಅಕ್ಕ ನನ್ಗೆ ಯಾವಾಗಲೂ ಗುಲಾಬ್ ಜಾಮೂನ್ ಜೊತೆ ಐಸ್ ಕ್ರೀಮ್ ಹಾಕಿ ಕೊಡ್ತಾ ಇದ್ದು. ಇದು ಗುಲಾಬ್ ಜಾಮೂನ್ ಮಾತ್ರ ಅಲ್ಲ, ಮೇಲೆ ಐಸ್ ಕ್ರೀಮ್ ಇದೆ, ಕೆಳಗೆ ಏನೋ ಹಾಕಿದ್ದಾರೆ ಮಿಲ್ಕ್ದು ರಸ, ಫುಲ್ ಡ್ರೈ ಫ್ರೂಟ್ಸ್ ಇದೆ, ಮತ್ತೆ ಲೇಯರ್ ಗುಲಾಬ್ ಜಾಮೂನ್ ಇದೆ, ಐಸ್ ಕ್ರೀಮ್ ಇದೆ. Oh my God, this is dessert paradise. ಗುಲಾಬ್ ಜಾಮೂನ್ ಲವರ್ಸ್ಗೆ ಬೆಸ್ಟ್ ಇದು. ಚೆನ್ನಾಗಿದೆ, ಬಟ್ ತಿಂದರೆ 3 kg ಅಂತೂ ಜಾಸ್ತಿ ಆಗ್ಬಿಡ್ತೀರಾ. ಇರಿ ಕಟ್ ಕೇಳೋಣ. ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಇದು? ರಾತ್ರಿ 2 ಗಂಟೆ ತನಕ. 2 ಗಂಟೆ ರಾತ್ರಿ 2 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಫಸ್ಟು ಶುರು ಆಗಿದ್ದು ಶಿವಾಜಿನಗರಲ್ಲಿ, ಬೆಂಗಳೂರಲ್ಲಿ ಫಸ್ಟ್ ಸ್ಟೋರು. ನೀವು 20 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ. ಓ ಸರ್, ಏನು ಚೆನ್ನಾಗಿದೆ ಹೆಸರು. ವೆರಿ ನೈಸ್. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ಈಗ ನಾವು ಹಳ್ಳಿ ಜೊನ್ನೆ ಬಿರಿಯಾನಿ ಹತ್ರ ಇದ್ದೀವಿ. ಇಲ್ಲಿನ ರಿವ್ಯೂ ಏನಿತ್ತು ಅಂದರೆ, ಇಲ್ಲಿರೋ ಬಿರಿಯಾನಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಓವರ್ ಹೈಪ್ಡ್ ಆಗಿದೆ ಅಂತ. ಸೊ ಇವಾಗ ಹೋಗಿ ನೋಡೋಣ. Not convenient place to have your food, especially when you are too hungry. Writing this review after multiple times of visit. They do not care about money you pay there. Service ಚೆನ್ನಾಗಿಲ್ಲ ಅಂತಾನೆ ಬರ್ತಿದ್ದಾರೆ. ಇಲ್ಲಿ ಊಟನೂ ಚೆನ್ನಾಗಿಲ್ಲ ಅಂತಾನೆ ಬರ್ತಿದ್ದಾರೆ. ಓವರ್ ಹೈಪ್ಡ್ ಅಂತ ಬರ್ತಿದ್ದಾರೆ. ನೆಕ್ಸ್ಟ್ ರಿವ್ಯೂ ಅಲ್ಲಿ ಏನು ಬರ್ತಿದ್ದಾರೆ, I ordered biryani combo which they charge for 450. The quantity is very less. 2 pieces of kebab, 2 pieces of chicken. ಅಯ್ಯೋ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಬರ್ತಿದ್ದಾರೆ. ಸೊ ನೋಡೋಣ, ಎತ್ಕೊಂಡು ಕೊಡು ಅಷ್ಟೇ. ಇದು ನಾವೇ ತೊಗೊಳ್ಬೇಕಾ? ಸ್ವಲ್ಪ ಜಾಸ್ತಿನೇ ಗಲೀಜು ಆಯ್ತಲ್ಲ ಇಲ್ಲಿ ಅಲ್ವಾ? ಓವರ್ ಗಲೀಜು ಆಯಿತು. ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ. ಉಪ್ಪು ಜಾಸ್ತಿ ಆಯಿತು ಅನಿಸುತ್ತೆ. ಚಿಕನ್ ಚೆನ್ನಾಗಿದೆ, ಬಟ್ ರೈಸಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅನಿಸುತ್ತೆ. ಕಬಾಬ್ ಜೊತೆ ತಿನ್ನೋ ಚೆನ್ನಾಗಿರುತ್ತೆ. ಬರೀ ಬಿರಿಯಾನಿ ತಿಂದರೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಈಗ ನಾವು ತಲಪಕಟ್ಟಿದ್ದು ರಿವ್ಯೂ ಏನು ಅಂದರೆ, ಇಲ್ಲಿನ ಫುಡ್ ತುಂಬ ಕೋಲ್ಡಾಗಿ ಸರ್ವ್ ಮಾಡಿದ್ರು ಅವ್ರಿಗೆ ಅಂತ, ಮತ್ತು ಎಕ್ಸ್ಪೀರಿಯನ್ಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ರೈಸ್ ಕ್ವಾಲಿಟಿನೂ ಚೆನ್ನಾಗಿಲ್ಲ ಅಂತ ರಿವ್ಯೂ. ಬಿರಿಯಾನಿ ತುಂಬ ಕೆಟ್ಟದಾಗಿತ್ತು ಅಂತ. ಸೊ ಇವತ್ತು ಹೋಗಿ ಬಿರಿಯಾನಿ ಟ್ರೈ ಮಾಡೋಣ. ಸಿನ್ಸ್ 1957 ಇದೆಯಂತ ಇಲ್ಲಿ. ಆವಾಗ ಏನು ಮಾಡಿದೆ ಗೊತ್ತಾ, ಅಲ್ಲಿ ಯಾರೋ ಬಿಲ್ ಕೊಡೋಕೆ ಅಂಕಲ್ ನಿಂತಿದ್ರೆ ಅವರಿಗೆ, ಅಂಕಲ್ ಟೇಬಲ್ ಫುಡ್ ಅಂದ್ಬಿಟ್ಟೆ. ಅವರು ಕೆಲಸ ಮಾಡೋರು ಅಂದ್ಕೊಂಡು, ಚಿಕನ್ ನೋಡ್ರಿ, ನೋಡೋಕೆ ಚೆನ್ನಾಗಿದೆ ಇಲ್ಲಿ ಚಿಕನ್ ಬಿರಿಯಾನಿ. ಅದ್ರ ಜೊತೆ ನಂಗೆ ಟೀ ಏನಾರು ಬೇಕು ಇವಾಗ ಸದ್ಯಕ್ಕೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿದೆ ಎಲ್ಲ ಊಟ. ಮೆನ್ಯೂ ಕಾರ್ಡ್ ಚೆನ್ನಾಗಿದೆ. ನೀರು ದೋಸೆ ಎಲ್ಲ ಕೊಡ್ತಾರಾ ಅಲ್ಲಿ? ಓಕೆ, 1 ಮೊಹಿಟೋ ಆ್ಯಂಡ್ 1 ಚಿಕನ್ ಬಿರಿಯಾನಿ. ಇದು ಮನೇಲಿ ಮಾಡೋ ಬಿರಿಯಾನಿ ಥರ ಇದೆ. ಇದನ್ನು ದಮ್ ಬಿರಿಯಾನಿ ಕ್ವಾಲಿಫೈ ಮಾಡ್ಬೋದು. ಮನೇಲಿ ಮಾಡೋ ಬಿರಿಯಾನಿ ಥರ ಇದೆ. ಬೆಸ್ಟ್ ಬಿರಿಯಾನಿ ಅನ್ಬೋದು ಇದನ್ನು. ಚೆನ್ನಾಗಿದೆ. ಹೆಂಗೆ ಗೊತ್ತಾ, ಇದು ಚೆನ್ನಾಗಿದೆ, ಎಂಪೈರ್ದು ಚೆನ್ನಾಗಿತ್ತು. ಇದು ಎಂಪೈರ್ದು ಸೇಮ್. ಮೇಘನಾ ಬಿರಿಯಾನಿ ವಾಸ್ ಆಲ್ಸೋ ನೈಸ್, ಬಟ್ ಮೇಘನಾ ಬಿರಿಯಾನಿಗಿಂತ ಇದು ಎಂಪೈರ್ದು ಇಷ್ಟ ಆಯ್ತು ನನಗೆ. ಇದಕ್ಕೆ 8 ಕೊಡ್ಬೋದು. ಮೇಘನಾ ಏನಿತ್ತು ಅಂದರೆ ರೈಸ್ ಸಪ್ರೇಟಾಗಿತ್ತು, ಚಿಕನ್ ಫ್ಲೇವರ್ ಸಪ್ರೇಟ್ ಇತ್ತು, ಮಿಕ್ಸ್ ಮಾಡಿ ತಿನ್ನಬೇಕಾಯ್ತು. ಇದು ರೈಸ್ ಜೊತೆನೇ ಚಿಕನ್ನ ಕುಕ್ ಮಾಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ನೈಸ್. ಇದು ಹೋಮ್ ಮೇಡ್ ಬಿರಿಯಾನಿ ಥರ ಇದೆ ವೈಬು. ಐ ಥಿಂಕ್ ಇದು ಚೆನ್ನಾಗಿದೆ. ಬಾಳೆ ಎಲೆ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಒಥೆಂಟಿಕ್ ಆಗಿದೆ, ಮತ್ತು ಮೊಟ್ಟೆ ಕೂಡ ಕೊಟ್ಟಿದ್ದಾರೆ. ಇದು ಒಂಥರ ಲೈಕ್ ರಿಯಲ್ ಬಾಳೆ ಎಲೆ ತಿನ್ನೋದನ್ನ ಇಟ್ ಫೀಲ್ಸ್ ಲೈಕ್ ನೀವು ಒಳ್ಳೆ ಬಿರಿಯಾನಿ ತಿಂದಿದ್ದೀರ. 8.5 ಲೀಡಿಂಗ್. ಅದು ಕೊಟ್ವಿ. ಎಂಪೈರ್ ಕೊಟ್ವಿ 8. ಮೇಘನಾಸ್ ಕೊಟ್ವಿ 7. ಮೇಘನಾ 7 ಅಲ್ಲ, ಮೇಘನಾಸ್ ಆಲ್ಸೋ ಆಲ್ಮೋಸ್ಟ್ 8. ನಾವು ಇದು ಜಯನಗರಲ್ಲಿ ತಿಂದಲ್ಲ ದೊಣ್ಣೆ ಬಿರಿಯಾನಿ, ಬಟ್ ಚೆನ್ನಾಗಿರಲಿಲ್ಲ ಅದು. ಐ ಡೋಂಟ್ ನಾಟ್ ಲೈಕ್ ಇಟ್. ಇದು ಚೆನ್ನಾಗಿದೆ, ಬೆಸ್ಟ್. ನಾವು ತಿಂದು ನಾನು ಹೋಟೆಲ್ ಜಾಗ ಎಲ್ಲ ಮುಂಚೆ ಬರ್ತಿದೆ, ಪ್ಲಾಸ್ಟ್ ಆಗಿಬಿಡ್ತೀನಿ ಅನ್ಸುತ್ತೆ. ತುಂಬ ರೈಸ್ ತಿನ್ಬಿಟ್ಟೆ ಎಲ್ಲ ಇವತ್ತು. 4 ಕಡೆ ಬಿರಿಯಾನಿ ತಿಂದಿದ್ದೀನಿ. 4 ಕಡೆ ಬಿರಿಯಾನಿಗಿಂತ ನನಗಿದೆ ಇಷ್ಟ ಆಗಿದ್ದು. ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ, ಬಟ್ ದೆನ್ ನನ್ನ ಜಾಗ ಇಲ್ಲ, ಒಂಚೂರು ಜಾಗ ಇಲ್ಲ, ನೀರು ಕುಡಿಯೋಷ್ಟು ಜಾಗ ಇಲ್ಲ. ಆ್ಯಂಡ್ ಇವಾಗ ನಾನು ಏನಾದ್ರು ಬೇರೆ ಟ್ರೈ ಮಾಡಿದ್ರೆ ಮೇ ಬಿ ನನಗೆ ಹೊಟ್ಟೆ ತುಂಬಿರೋ ಕಾರಣದಿಂದ ಟೇಸ್ಟ್ ಅಷ್ಟೊಂದೇನು ನನಗೆ ಗೊತ್ತಾಗಲ್ಲ ಅನಿಸುತ್ತೆ. 319 ಬಿರಿಯಾನಿ, ಬರೀ ಬಿರಿಯಾನಿ 319.